2025ಕ್ಕೆ ಮತ್ತಷ್ಟು ವಿಸ್ತಾರಗೊಳ್ಳಲಿರುವ ನಮ್ಮ ಮೆಟ್ರೋ. ಎಸ್, ಈಗಾಗಲೇ ಸಾಕಷ್ಟು ಮಂದಿ ನಮ್ಮ ಮೆಟ್ರೋವನ್ನ ಅವಲಂಬಿತರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಂತೂ ಅರ್ಧ ಜನ ಈಗ ಮೆಟ್ರೋದಲ್ಲೇ ಸಂಚರಿಸ್ತಾ ಇರುವಂಥದ್ದು. ಈಗ ಮತ್ತೊಂದು ಖುಷಿ ಸುದ್ದಿ ಏನಪ್ಪಾ ಅಂದರೆ, ಈ ವರ್ಷ ಅಂದರೆ 2025ಕ್ಕೆ ಮತ್ತಷ್ಟು ನಮ್ಮ ಮೆಟ್ರೋ ವಿಸ್ತಾರಗೊಳ್ಳಲಿದೆ. 175 ಕಿಲೋಮೀಟರ್ ಮೆಟ್ರೋ ಜಾಲ ವಿಸ್ತರಣೆಗೆ ಈಗ BMRCL ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂತಾರಾಜ್ಯ ಮೆಟ್ರೋ ಬಗ್ಗೆಯೂ ಕೂಡ BMRCL ಅಧಿಕಾರಿಗಳು ಚಿಂತನೆ ನಡೆಸುತ್ತಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಇತ್ತ ಸರ್ಜಾಪುರ ಟು ಹೆಬ್ಬಾಳ ಹಾಗೆ KR ಪುರಂ ಟು ಏರ್ಪೋರ್ಟ್ ಮಾರ್ಗ, ಇನ್ನು ಬೊಮ್ಮಸಂದ್ರ ಟು ಹೊಸೂರು ಮಾರ್ಗ ಸಿದ್ಧತೆಗೂ ಕೂಡ ಚಿಂತನೆಗಳು ನಡೀತಾ ಇರುವಂಥದ್ದು. ಮತ್ತೊಂದು ವಿಚಾರ, ಅಂತಾರಾಜ್ಯ ಮೆಟ್ರೋ ಬಗ್ಗೆಯೂ ಕೂಡ ಈಗ ಚಿಂತನೆಗಳು ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸೊ ಹೀಗಾಗಿ 2025ಕ್ಕೆ ಮತ್ತಷ್ಟು ನಮ್ಮ ಮೆಟ್ರೋ ವಿಸ್ತಾರಗೊಳ್ಳಲಿದೆ. ಸಿಲಿಕಾನ್ ಸಿಟಿಯಲ್ಲಂತೂ ಅರ್ಧಕ್ಕರ್ಧ ಜನ ನಮ್ಮ ಮೆಟ್ರೋದಲ್ಲೇ ಪ್ರಯಾಣ ಮಾಡ್ತಾರೆ ಅಂತಲೇ ಹೇಳಬಹುದು. ಒಂದು ರೀತಿ ಸಾಕಷ್ಟು ಮಂದಿ ಅವಲಂಬಿತರಾಗಿದ್ದಾರೆ. ಈ ವರ್ಷ ಅಂತೂ ನಮ್ಮ ಮೆಟ್ರೋದಲ್ಲಿ ಕಳೆದ ವರ್ಷಕ್ಕಿಂತೂ ಕೂಡ ಹೆಚ್ಚಿನ ಆದಾಯ ಕೂಡ ಒದಗಿ ಬಂದಿದೆ. ಅಷ್ಟರ ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ನಮ್ಮ ಮೆಟ್ರೋದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನ ಹಲವು ಏರಿಯಾಗಳಿಗೆ ನಮ್ಮ ಮೆಟ್ರೋ ಬರಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿರುವಂಥದ್ದು. ಸದ್ಯಕ್ಕೀಗ ಸರ್ಜಾಪುರ ಟು ಹೆಬ್ಬಾಳ, KR ಪುರಂ ಟು ಏರ್ಪೋರ್ಟ್ ಮಾರ್ಗ ಇದಂತೂ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಬೊಮ್ಮಸಂದ್ರ ಟು ಹೊಸೂರು ಮಾರ್ಗ ಸಿದ್ಧತೆಗೂ ಕೂಡ BMRCL ಅಧಿಕಾರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಂಡ್ ಇದರ ಜೊತೆಗೆ ಅಂತಾರಾಜ್ಯ ಮೆಟ್ರೋ ಬಗ್ಗೆಯೂ ಕೂಡ BMRCL ಅಧಿಕಾರಿಗಳು ಈಗ ಚಿಂತನೆ ನಡೆಸ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. 2025 ಈ ವರ್ಷಕ್ಕೆ ನಮ್ಮ ಮೆಟ್ರೋ ಮತ್ತಷ್ಟು ವಿಸ್ತಾರಗೊಳ್ಳಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇದ್ದು, ಇದರ ಜೊತೆಗೆ ಅಂತಾರಾಜ್ಯ ಮೆಟ್ರೋ ಬಗ್ಗೆಯೂ ಕೂಡ ಚಿಂತನೆಗಳು ನಡೀತಾ ಇದೆ ಅನ್ನೋದ್ರ ಕುರಿತು ಅಪ್ಡೇಟ್ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಿರುವಂತಹ ನಮ್ಮ ಮೆಟ್ರೋ ಏನಿದೆಯೋ ಅದನ್ನ ಇನ್ನಷ್ಟು ವಿಸ್ತಾರಗೊಳಿಸಬೇಕು. ಈ ಹೊಸೂರು ಮಾರ್ಗವಾಗೂ ಕೂಡ ಮೆಟ್ರೋ ಒಂದು ವಿಸ್ತರಣೆ ಅನ್ನುವಂಥದ್ದೇನು ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು, ಆ ಒಂದು ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು, ರಾಜ್ಯದಲ್ಲಿರುವಂತಹ ಒಂದು ಬೇರೆ ಬೇರೆ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇತ್ತು. ಅದಾಗಿಯೂ ಕೂಡ ಸರ್ಕಾರಗಳು ಜೊತೆಗೆ ಈ ಹಿಂದೆ ಬಂದು ಹೋದಂತಹ ಸರ್ಕಾರವು ಕೂಡ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತುವಂತ ಕೆಲಸ ಆಗ್ಲಿಲ್ಲ. ಹೀಗಾಗಿ ಅಂತಾರಾಜ್ಯ ಮೆಟ್ರೋ ಬಗ್ಗೆಯೂ ಕೂಡ BMRCL ಅಧಿಕಾರಿಗಳಿಂದ ಒಂದೊಂದೇ ಸಂದೇಶವನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಬೊಮ್ಮಸಂದ್ರದಿಂದ ಹೊಸೂರು ಮೆಟ್ರೋ ಬಗ್ಗೆ ರಿಪೋರ್ಟ್ ರೆಡಿ ಮಾಡುವಂತಹ ಕೆಲಸ, ಜೊತೆಗೆ ಚೆನ್ನೈ ಮೆಟ್ರೋಗೂ ಕೂಡ ಸೂಚನೆ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಎನ್ನುವಂತಹ ಮಾಹಿತಿಯನ್ನ BMRCL ಅಧಿಕಾರಿಗಳು ಸ್ವತಃ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಚೆನ್ನೈ ಮೆಟ್ರೋಗೆ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗುವಂತಹ ಕೆಲಸ, ಸರ್ಕಾರ ಡಿಸೈನ್ ಆಗ್ಬೋದು, ಜೊತೆಗೆ ಮಾಡಿದ ಬಳಿಕ ಈ ಬಗ್ಗೆ ಅಂತಿಮವಾದಂತಹ ಪ್ಲಾನ್ ಏನಿದೆಯಾ ಅವೆಲ್ಲವೂ ಕೂಡ ಸರಿಪಡಿಸುವಂತಹ ಕೆಲಸ, ಜೊತೆಗೆ ಅಂತಿಮವಾದಂತಹ ಒಂದು ಮೆಟ್ರೋ ಹೆಚ್ಚುವರಿ ಮಾರ್ಗವನ್ನ BMRCL ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಕೊಡುವಂತ ಪ್ಲಾನಿಂಗ್ ಅನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. 2025ಕ್ಕೆ ಮತ್ತಷ್ಟು ವಿಸ್ತಾರಗೊಳಿಸುವಂತಹ ಪ್ಲಾನಿಂಗ್ ಅಲ್ಲಿರುವಂತಹ ನಮ್ಮ ಮೆಟ್ರೋ ಏನಿದೆಯೋ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಜಾಲವನ್ನ ವಿಸ್ತರಣೆ ಮಾಡುವಂತದ್ದು BMRCL ಅಂತಿಮವಾದಂತಹ ಪ್ಲಾನ್ ಆಗಿರುವಂತದ್ದು. ಈ ಒಂದು ವಿಚಾರವಾಗಿ ಸರ್ಜಾಪುರ ಟು ಹೆಬ್ಬಾಳ, KR ಪುರಂನಿಂದ ಏರ್ಪೋರ್ಟ್ ರಸ್ತೆ ಹಲವು ರೂಟ್ಗಳಲ್ಲಿ ಸಂಚಾರ ಶುರು ಮಾಡಲು ಕೂಡ ಈಗಾಗಲೇ ಕಾಮಗಾರಿ ಏನ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆಯೋ ಶುರು ಮಾಡಲು ಕೂಡ ಹೆಚ್ಚುವರಿ ಬೇಡಿಕೆ ಬರ್ತಾ ಇದೆ. ಅತ್ಯಧಿಕ ಒಂದು ಮೆಟ್ರೋ ಸಂಪರ್ಕ ಜಾಲವನ್ನ ವಿಸ್ತರಿಸುವಂತ ಕೆಲಸ ಕೇಂದ್ರ ಸರ್ಕಾರಕ್ಕೂ ಕೂಡ ಬೆಂಗಳೂರು ಮೆಟ್ರೋ ಅಂದ್ರೆ ಒಂದು ಉತ್ತಮವಾದಂತ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹೀಗಾಗಿ ಹೆಚ್ಚುವರಿ ಸೇವೆ, ಹೆಚ್ಚುವರಿ ಮಾರ್ಗಗಳೇನು ಕಾಮಗಾರಿ ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದಿದ್ದು, ಈ ಒಂದು ವರ್ಷದ ಅಂತ್ಯದೊಳಗೆ 2-3 ಭಾಗದಲ್ಲೂ ಕೂಡ ಹೆಚ್ಚುವರಿ ಮೆಟ್ರೋ ಸೇವೆಯನ್ನ ಅಂತಿಮವಾದಂತ ಕಾಮಗಾರಿ ಆದ ಬಳಿಕ ಕೇಂದ್ರ ಸರ್ಕಾರ ಅಷ್ಟು ಅಂದ ಬಳಿಕ ಈ ರೂಟ್ಗಳನ್ನ ಜನರಿಗೆ ಸಿಗಬೇಕು, ವಾಣಿಜ್ಯ ಸಂಚಾರಕ್ಕೂ ಕೂಡ ಅರ್ಥ ಎನ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮೆಟ್ರೋ ನಿಗಮ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ
ತಮಿಳುನಾಡು ಭಾಗದಲ್ಲಿ, ಹೊಸೂರು ಭಾಗದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಈ ಮೆಟ್ರೋ ಒಂದು ವಿಸ್ತರಣೆಗೊಳ್ಳುವಂತ ಪ್ಲಾನಿಂಗ್ ಏನಿತ್ತು ಅದನ್ನು ಕೂಡ ಅಂತಿಮವಾದಂತ ಕೆಲಸಕ್ಕೆ ಮುನ್ನುಡಿ ಬರೆಯುವಂತ ಕೆಲಸ PMRCL ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡಿರುವಂತದ್ದು. ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನಲಾಗ್ತಾ ಇದೆ ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.